ನೆನಪಿಲ್ಲ ಅಂತಂದರೆ ನಿಮ್ಮಲ್ಲಿ ಬುದ್ಧಿ ಕಡಿಮೆ ಅನ್ನೋದು ಸುಳ್ಳು. ಗಮನ ಚದುರಿ ಹೋಗಿರೋದಕ್ಕೆ ನಿಮ್ಮಲ್ಲಿರೋ ಒತ್ತಡ, ಭಯ ಮತ್ತು ಅತಿಯಾಗಿರೋ ಯೋಚನೆಗಳೇ ಕಾರಣ. ಈ 3 ನಿಮಿಷಗಳನ್ನು ನೀವು ಸಂಪೂರ್ಣವಾಗಿ ಕೇಳಿದ್ರೆ ನಿಮ್ಮ ಸ್ಮರಣಾ ಶಕ್ತಿ ಮತ್ತು ಗಮನ ಶಕ್ತಿ ಸ್ವಾಭಾವಿಕವಾಗಿ ಹೆಚ್ಚಾಗೋಕ್ಕೆ ಶುರುವಾಗುತ್ತೆ. ಅಂದರೆ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಈಗ ಕಣ್ಣು ತೆರೆದು ಕೇಳಿಸ್ಕೊಳ್ಳಿ, ಆದರೆ ಮನಸ್ಸು ಶಾಂತವಾಗಿರಲಿ. ನನ್ನ ಮನಸ್ಸು ಈಗ ಶಾಂತವಾಗಿದೆ. ನನ್ನ ಮನಸ್ಸು ಈಗ ಶಾಂತವಾಗಿದೆ. ನನ್ನ ಮನಸ್ಸು ಈಗ ಶಾಂತವಾಗಿದೆ. ನನ್ನ ಗಮನ ಒಂದೇ ವಿಷಯದ ಮೇಲೆ ಇದೆ. ನನ್ನ ಗಮನ ಒಂದೇ ವಿಷಯದ ಮೇಲೆ ಇದೆ. ನನ್ನ ಗಮನ ಒಂದೇ ವಿಷಯದ ಮೇಲಿದೆ. ನಾನು ಓದಿದ್ದು ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತೆ. ನಾನು ಓದಿದ್ದು ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತೆ. ನಾನು ಓದಿದ್ದು ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತೆ. ನನ್ನ ಮೆದುಳು ದಿನೇ ದಿನೇ ಹೆಚ್ಚು ಚುರುಕಾಗ್ತಾ ಇದೆ. ನನ್ನ ಮೆದುಳು ದಿನೇ ದಿನೇ ಹೆಚ್ಚು ಚುರುಕಾಗ್ತಾ ಇದೆ. ನನ್ನ ಮೆದುಳು ದಿನೇ ದಿನೇ ಹೆಚ್ಚು ಚುರುಕಾಗ್ತಾ ಇದೆ. ನಾನು ಕೇಳಿದ್ದು ನೋಡಿದ್ದು ಸ್ಪಷ್ಟವಾಗಿ ನೆನಪಾಗ್ತಾ ಇದೆ. ನಾನು ಕೇಳಿದ್ದು ನೋಡಿದ್ದು ಸ್ಪಷ್ಟವಾಗಿ ನೆನಪಾಗ್ತಾ ಇದೆ. ನಾನು ಕೇಳಿದ್ದು ನೋಡಿದ್ದು ಸ್ಪಷ್ಟವಾಗಿ ನೆನಪಾಗ್ತಾ ಇದೆ. ನನ್ನ ಮೆಮೊರಿ, ನನ್ನ ಸ್ಮರಣಾ ಶಕ್ತಿ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಇದೆ, ಬಲ ಬರ್ತಾ ಇದೆ. ನನ್ನ ಸ್ಮರಣಾ ಶಕ್ತಿ ಸ್ವಾಭಾವಿಕವಾಗಿ ಬಲ ಆಗ್ತಾ ಇದೆ. ನನ್ನ ಸ್ಮರಣಾ ಶಕ್ತಿ ಸ್ವಾಭಾವಿಕವಾಗಿ ಬಲ ಆಗ್ತಾ ಇದೆ. ಈ ಮಾತುಗಳು ಈಗ ನಿಮ್ಮೊಳಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದೆ. ಇದನ್ನು ನೀವು ಉಳಿಸ್ಕೊಳ್ಬೇಕು. ದಿನಕ್ಕೆ 1 ಸಾರ್ತಿ ಕೇಳಿ, ಫಲನ ನೀವೇ ಗಮನಿಸ್ತೀರಾ. ಕಣ್ಣು ಮುಚ್ಚಿ ಬೆಲ್ಗಳ ಸೌಂಡನ್ನ ಕೇಳಿಸ್ಕೊಳ್ಳಿ. ಬೆಲ್ಗಳ ಸೌಂಡ್ ನಿಮಗೆ ಇರಿಟೇಟ್ ಆಗ್ತಾ ಇದೆ ಅಂತಂದರೆ ನಿಮ್ಮಲ್ಲಿ ತುಂಬ ನೆಗೆಟಿವ್ ತುಂಬಿದೆ ಅಂತ ಅರ್ಥ. ಬೆಲ್ಗಳ ಸೌಂಡು ನಿಮಗೆ ಪ್ರಶಾಂತ ಭಾವನೆ ಕೊಡ್ತಾ ಇದೆ ಅಂದರೆ ನಿಮಗೆ ಈಗ ಮಾಡಿರುವ ಸೌಂಡ್ ಹೀಲಿಂಗ್ ತಲುಪಿದೆ ಅಂತ ಅರ್ಥ.